ದಿಲ್ಲಿ ದಾಳಿಯ ಭಯಾನಕ ಸ್ಟೋರಿ. ದಾಳಿಯ ಕೊನೆ ಘಳಿಗೆಯಲ್ಲಿ ನಡೆದಿದ್ದೇನು? ಜೈಷ್ ಉಗ್ರನ 12 ಗಂಟೆ ಪ್ರಯಾಣ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿಲ್ಲಿ ದಾಳಿಯ ದಿನ ನಿಜಕ್ಕೂ ನಡೆದಿದ್ದೇನು? ದಾಳಿಗೂ 7 ಗಂಟೆ ಕಾರ್ ಎಲ್ಲೆಲ್ಲಿ ಓಡಾಡ್ತು? ದಿಲ್ಲಿ ದಾಳಿ ಆದಾಗಿನಿಂದ ಇಡೀ ದೇಶದಲ್ಲಿ ಒಂದು ಪ್ರಶ್ನೆ ಜೋರಾಗಿ ಚರ್ಚೆ ಆಗ್ತಿದೆ. ರಾಜಧಾನಿಗೆ ನುಗ್ಗಿ ದಾಳಿ ಮಾಡೋ ತನಕ ಈ ಕಾರ್ನ ಮಾಹಿತಿ ಇರ್ಲಿಲ್ವಾ? ಸಡನ್ ಆಗಿ ಎಲ್ಲಿಂದ ಉದ್ಭವ ಆಯಿತು ಗಾಡಿ? ಇದು ದಿಲ್ಲಿಲೇ ಇತ್ತಾ? ಈ ರೀತಿಯೆಲ್ಲ ಪ್ರಶ್ನೆ ಬರ್ತಾ ಇತ್ತು. ಈಗ ಕಡೆಗೂ ಈ ಕುರಿತು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ದಿಲ್ಲಿಯ ಉಗ್ರ ದಾಳಿಗೂ ಮುಂಚೆ ಉಗ್ರನ ಈ ಕಾರ್ ಎಲ್ಲೆಲ್ಲಿ ಓಡಾಡಿತ್ತು, ಯಾವ್ಯಾವ ಕಡೆ ಸ್ಟಾಪ್ ಕೊಟ್ಟಿತ್ತು, ಸ್ಫೋಟ ಆಗುವಾಗ ಏನೆಲ್ಲ ನಡೀತು, ಎಲ್ಲದರ ಪಿನ್ ಟು ಪಿನ್ ಮಾಹಿತಿ ಈಗ ಲಭ್ಯ ಆಗಿದೆ. 100 ಸಿಸಿ ಕ್ಯಾಮೆರಾಗಳನ್ನ ಸ್ಕ್ಯಾನ್ ಮಾಡಿ ಅಧಿಕಾರಿಗಳು ಮಾಹಿತಿಯನ್ನ ಎಲ್ಲ ಜೋಡಿಸಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಸಿಂಪಲ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ಪಾಲ್ಗೊಳ್ಳೋಕೆ ಹಾಗೂ ಇಂಡಿಪೆಂಡೆಂಟ್ ಜರ್ನಲಿಸಂಗೆ ಬೆಂಬಲ ಕೊಡೋಕ್ಕೂ ಕೂಡ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ಕನ್ಸಿಡರ್ ಮಾಡಿ. ಬನ್ನಿ ಆರಂಭ ಮಾಡೋಣ. ಸಮಯ ಬೆಳಿಗ್ಗೆ 7:30. ಸ್ಥಳ ಫರೀದಾಬಾದ್. ಸ್ನೇಹಿತರೆ, ಈ ಉಗ್ರ ದಾಳಿಗೆ ಬಳಕೆಯಾಗಿದ್ದ ಕಾರು ದಾಳಿ ನಡೆದ ನವೆಂಬರ್ 10ನೇ ತಾರೀಕು ಮೊದಲು ಹರಿಯಾಣದ ಫರೀದಾಬಾದ್ ನಲ್ಲಿ ಕಾಣಿಸಿಕೊಂಡಿದೆ. ಮ್ಯಾಪ್ ಗಮನಿಸಿ ನೋಡಿ, ಇದೇ ಫರೀದಾಬಾದ್. ದಿಲ್ಲಿಗೆ ತುಂಬಾ ಹತ್ರ ಇರೋ ಜಾಗ. ಹೆಸರಿಗಿದು ಹರಿಯಾಣಕ್ಕೆ ಸೇರಿದ್ರು ಕೂಡ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ NCR ಪ್ರದೇಶ ಅಂತ ಇದನ್ನ ಗುರುತಿಸಲಾಗುತ್ತೆ. ರಾಷ್ಟ್ರ ರಾಜಧಾನಿ ವಲಯ ಅಂತ. ಸೊ ದಿಲ್ಲಿಯ ಭಾಗ ಅಂದ್ರೂ ಕೂಡ ತಪ್ಪಾಗಲ್ಲ ಒಂದು ರೀತಿಯಲ್ಲಿ. ಇಂತಹ ಫರೀದಾಬಾದ್ನಲ್ಲಿ ಒಂದು ಉಗ್ರ ಸೌಧ ಅಂತ ಆರೋಪಕ್ಕೊಳಗಾಗ್ತಿರೋ ಅಲ್ ಫಲಾ ಅನ್ನೋ ಮೆಡಿಕಲ್ ಯೂನಿವರ್ಸಿಟಿ ಇದೆ. ಈ ಅಲ್ ಫಲಾ ಆಸ್ಪತ್ರೆ ಕಮ್ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಬೆಳಗ್ಗೆ 7:30ಕ್ಕೆ ಈ ಕಾರ್ ಅಲ್ಲಿಂದ ಹೊರಡ್ತು. ಹಾಗೆ ನೋಡಿದ್ರೆ ಕಳೆದ 11 ದಿನಗಳಿಂದಲೂ ಇದು ಫರೀದಾಬಾದ್ ನಲ್ಲೇ ಇತ್ತು ಅಂತ ಮಾಹಿತಿ ಲಭ್ಯ ಆಗಿದೆ. ಸೋ ಕಾಲ್ಡ್ ಯೂನಿವರ್ಸಿಟಿಯ ಪಾರ್ಕಿಂಗ್ ಲಾಟ್ ನಲ್ಲೇ ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ಪಾರ್ಕ್ ಆಗಿತ್ತು. ಆದ್ರೆ ಈ ಜಾಗದಲ್ಲಿ ಗನಂದಾರಿ ಕೆಲಸ ನಡೀತಾ ಇದೆ ಅಂತ ಹೇಳಿ ತನಿಖಾಧಿಕಾರಿಗಳು ರೇಡ್ ಮಾಡಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆ ಆ ಉಗ್ರ ಗುಂಪಲ್ಲಿದ್ದ ಡಾಕ್ಟರ್ ಉಮರ್ ಅಲ್ಲಿಂದ ಹೊರಗೆ ಹೋಗ್ಬಿಟ್ಟಿದ್ದಾನೆ ತಪ್ಪಿಸ್ಕೊಂಡು. ಸ್ನೇಹಿತರೆ, ಇಲ್ಲಿ ಕಾರಲ್ಲಿ ಮೊದಲೇ ಸ್ಫೋಟಕ ಇಡ್ಲಾಗಿತ್ತಾ ಅಥವಾ ಆಸ್ಪತ್ರೆಯಲ್ಲಿದ್ದ ಸ್ಫೋಟಕವನ್ನ ಈ ಕಾರು ಒಳಗೆ ತುಂಬಿಕೊಂಡು ತರಾತುರಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದ? ಅದಿನ್ನೂ ಸ್ಪಷ್ಟ ಇಲ್ಲ. ಆದ್ರೆ ತನ್ನ ಉಗ್ರ ಜಾಲ ಸಿಕ್ಕಿ ಬೀಳ್ತಿದೆ ಅಂತ ಗೊತ್ತಾದ ಕೂಡಲೇ ಈತ ಕಾರ್ ತಗೊಂಡು ಹೊರಗೆ ತಗೊಂಡ್ಬಂದು ಅಲ್ಲಿಂದ ಮೂವ್ ಆಗಿದ್ದಾನೆ, ಅದಂತೂ ಸ್ಪಷ್ಟ. ಬೆಳಿಗ್ಗೆ ತಿಂಡಿ ತಿನ್ನೋಕು ಮೊದಲೇ 7:30ಯ ಎಳೆ ಬಿಸಿಲಲ್ಲಿ ಕಾಂಪೌಂಡ್ ನಿಂದ ಹೊರಗೆ ಬಂದಿದ್ದಾನೆ. ಸೀದಾ ಅಲ್ಲಿಂದ ಹೈವೇಗೆ ಹತ್ತಿ ಅಲ್ಲಿಂದ ಬದರ್ಪುರ್ ಬಳಿಯ ಟೋಲ್ ಗೇಟ್ ಹತ್ರ ಹೋಗಿದ್ದಾನೆ. ಸಮಯ 8:04. ಸ್ಥಳ ಬದರ್ಪುರ್ ಟೋಲ್ ಗೇಟ್. ಈ ಬದರ್ಪುರ್ ಅಂದ್ರೆ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗ. ಇದರ ಒಂದು ಬದಿಯಲ್ಲಿ ಚೆನ್ನೈ ದಿಲ್ಲಿ ಹೈವೇ ಬರುತ್ತೆ, ಇನ್ನೊಂದು ಕಡೆ ಮಥುರಾ ರಸ್ತೆ. ಅದೇ ದಾರಿಯಲ್ಲಿ ದಿಲ್ಲಿಗೆ ಹೋಗೋ ಕ್ರಾಸ್ ಇದೆ. ಸೊ ಈ ದಿಲ್ಲಿಗೆ ಹೋಗೋ ಕ್ರಾಸ್ ನಲ್ಲಿ ಒಂದು ಟೋಲ್ ಗೇಟ್ ಇದೆ. ಈ ಟೋಲ್ ಗೇಟ್ ಬಳಿ ಬಂದು ಅಲ್ಲಿ ಟೋಲ್ ಕಟ್ಟಿ ಈತ ದಿಲ್ಲಿ ಕಡೆಗೆ ಟರ್ನ್ ಆಗ್ತಾನೆ. ಅಂದ ಹಾಗೆ ಈ ಟೋಲ್ಗೆ ಬರುವಷ್ಟರಲ್ಲಿ ಟೈಮ್ 8:04 ಆಗಿತ್ತು. ಟೋಲ್ ನಲ್ಲಿರೋ CCTVಯಲ್ಲಿ ಈತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೂತಿರೋದು ಕಾಣಿಸಿದೆ. ಮಾಸ್ಕ್ ಹಾಕೊಂಡೇ ಇವನು ದಿಲ್ಲಿ ಕಡೆಗೆ ಸ್ಫೋಟಕ ತುಂಬಿಕೊಂಡು ಪ್ರಯಾಣ ಮಾಡಿದ್ದಾನೆ. ಸಮಯ 8:20. ಸ್ಥಳ ಓಖ್ಲಾ. ಹೀಗೆ ಫರೀದಾಬಾದ್ ನಿಂದ ದಿಲ್ಲಿ ಕಡೆಗೆ ಹೊರಟ ಉಗ್ರ ದಾರಿ ನಡುವೆ ಫ್ಯೂಲ್ ಕಮ್ಮಿ ಆಗ್ತಿರೋದನ್ನ, ಇಂಧನ ಕಮ್ಮಿ ಆಗ್ತಿರೋದನ್ನ ಗಮನಿಸಿದ್ದಾನೆ. ಕೂಡಲೇ ತಾನು ತಂದಿದ್ದ I-20 ಕಾರನ್ನ ಫ್ಯೂಲ್ ಸ್ಟೇಷನ್ ಕಡೆಗೆ ತಿರುಗಿಸಿ ಅಲ್ಲಿ ಇಂಧನವನ್ನ ತುಂಬಿಸ್ಕೊಂಡಿದ್ದಾನೆ. ಅಂದಹಾಗೆ ಈ ಫ್ಯೂಲ್ ಸ್ಟೇಷನ್ ಇದ್ದಿದ್ದು ಓಖ್ಲಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಈ ಏರಿಯಾ ಬರುವಷ್ಟೊತ್ತಿಗೆ ಸಮಯ 8:20 ಆಗಿದೆ. ಸೊ ಇಲ್ಲಿ ಇಂಧನ ತುಂಬಿಸ್ಕೊಂಡು ಮತ್ತೆ ವಾಪಸ್ ಹೈವೇಗೆ ಹೋಗಿದ್ದಾನೆ. ಇನ್ನು ಆರಂಭದಲ್ಲಿ ಗಾಡಿ ಡ್ರೈವರ್ ಚೇಂಜ್ ಆದ್ರು ಅಂತ ಹೇಳಲಾಗಿತ್ತು. ಆದರೆ ಸ್ನೇಹಿತರೆ, ಇಲ್ಲಿಗೆ ಬರೋ ತನಕವೂ ಈತನೇ ಗಾಡಿ ಓಡಿಸ್ತಾ ಇದ್ದ ಅನ್ನೋದು ಫ್ಯೂಲ್ ಸ್ಟೇಷನ್ ನ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಇದಾದ್ಮೇಲೆ ಕಾರು ದಿಲ್ಲಿ ಕಡೆ ತಿರುಗ್ತು. ಅಲ್ಲಿಂದ ದಿಲ್ಲಿಯ ಒಳಗೆ ನುಗ್ಗಿ ಅನೇಕ ಭಾಗಗಳಲ್ಲಿ ರೌಂಡ್ ಹಾಕಿದ್ದಾನೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 night 4 day ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಕೇವಲ 31,700 ರೂಪಾಯಿ ಮಾತ್ರ. ಹೊರಡೋ ದಿನ ಡಿಸೆಂಬರ್ 9, 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸಮಯ 2:30. ಸ್ಥಳ ರಾಜೀವ್ ಚೌಕ್. ಬೆಳಿಗ್ಗೆ 8:20ಕ್ಕೆ ಇಂಧನ ತುಂಬಿಕೊಂಡು ಆಚೆ ಬಂದ ಕಾರ್ ಅಲ್ಲಿಂದ ದಿಲ್ಲಿಯ ಒಳಗಡೆ ಪ್ರಯಾಣ ಮಾಡ್ತು. ಸ್ನೇಹಿತರೆ, ಅದಾದ್ಮೇಲೆ ಈತ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದಾನೆ. ಭಯ ಆಯ್ತು ಏನೋ ಗೊತ್ತಿಲ್ಲ, ಜೀವ ಬಿಡ್ಬೇಕಲ್ಲ ಅಂತೇಳಿ. ಯಾಕಂದ್ರೆ ಈ ಸುನೇರಿ ಮಸೀದಿಗೂ ಆ ಇಂಡಸ್ಟ್ರಿಯಲ್ ಏರಿಯಾಗೂ ಇರೋದು ಜಸ್ಟ್ 17.8 ಕಿಲೋಮೀಟರ್. ಆದರೆ ಅಲ್ಲಿಂದ ಇಲ್ಲಿ ತನಕ ಬರೋಕೆ ಈತ ಸಿಕ್ಕಾಪಟ್ಟೆ ಟೈಮ್ ತಗೊಂಡಿದ್ದಾನೆ. ಹಲವಾರು ಕಡೆ ಕಾರ್ ನಿಂತು ಸ್ಟಾರ್ಟ್ ಆಗಿ ಹೋಗಿದೆ. ಆಮೇಲೆ ರಾಜೀವ್ ಚೌಕ್ ಹತ್ರ ಸುಮಾರು 2:30ಕ್ಕೆ ಕಾಣಿಸ್ಕೊಂಡಿದೆ.
ಅಂದಹಾಗೆ ಈ ರಾಜೀವ್ ಚೌಕನ್ನ ಕನಾಟ್ ಪ್ಲೇಸ್ ಅಂತ ಕೂಡ ಕರೀತಾರೆ. ದಿಲ್ಲಿಯಲ್ಲಿ ಬಿಸ್ನೆಸ್ ಹಬ್, ಸಿಕ್ಕಾಪಟ್ಟೆ ವ್ಯಾಪಾರ ಎಲ್ಲ ನಡೆಯುತ್ತೆ ಅಲ್ಲಿ. ನಮ್ಮಲ್ಲಿ ಹೇಗೆ MG ರೋಡ್, ಬ್ರಿಗೇಡ್ ರೋಡ್, ಮೆಜೆಸ್ಟಿಕ್ ಇಲ್ಲೆಲ್ಲ ಜಾಸ್ತಿ ಕ್ರೌಡ್ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಸ್ವಲ್ಪ ಬ್ಯುಸಿ ಏರಿಯಾ, ನೈಟ್ ಲೈಫ್, ಟ್ರಿಪ್ ಅಂತೆಲ್ಲ ಜನ ಅಲ್ಲಿಗೆ ಹೋಗ್ತಾರೆ. ವಿಶ್ವದ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಪ್ಲೇಸ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಬ್ರ್ಯಾಂಡೆಡ್ ಶೋರೂಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ಈ ಜಾಗಕ್ಕೂ ಉಗ್ರ ಬಂದಿದ್ದಾನೆ. ಗಮನಿಸಬೇಕಾದ ಸಂಗತಿ ಅಂದರೆ ಈ ಮುಂಚೆ ಈ ಜಾಗದಲ್ಲೂ ಉಗ್ರ ದಾಳಿಯಾಗಿತ್ತು. 2008 ಸೆಪ್ಟೆಂಬರ್ 3 ನಡೆದ ದಿಲ್ಲಿಯ ಸರಣಿ ಸ್ಫೋಟದಲ್ಲಿ 2 ಸ್ಫೋಟ ಇಲ್ಲೂ ಆಗಿತ್ತು. ಕಸದ ಬುಟ್ಟಿಯಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಿದ್ರು. 10 ಜನ ಗಾಯಗೊಂಡಿದ್ರು. ಇದನ್ನು ಭಟ್ಕಳ ಮೂಲದವರು ಸ್ಥಾಪನೆ ಮಾಡಿದ್ದ ಇಂಡಿಯನ್ ಮುಜಾಹಿದೀನ್ ಅನ್ನೋ ಉಗ್ರ ಗುಂಪು ಮಾಡಿತ್ತು. ಸೊ ಅದೇ ಜಾಗಕ್ಕೂ ಈತನೂ ಹೋಗಿ ಬಂದಿದ್ದ. ಆದರೆ ಅಲ್ಲಿ ಸ್ಫೋಟ ಮಾಡಲ್ಲ. ಏನು ಅನ್ನಿಸ್ತೋ ಗೊತ್ತಿಲ್ಲ, ಧೈರ್ಯ ಸಾಲಿಲ್ವೋ ಏನೋ ಗೊತ್ತಿಲ್ಲ. ಸೀದಾ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ, ಅಲ್ಲೇನೂ ಮಾಡೋದಿಲ್ಲ. ಆತ ಮಸೀದಿಗೆ ಹೋಗ್ತಾನೆ. ಅಲ್ಲಿಂದ ಮಧ್ಯಾಹ್ನದ ದಿನಚರಿಯೊಂದು ಶುರುವಾಗಿದೆ. ಮಧ್ಯಾಹ್ನ 3:15, ಸ್ಥಳ ಸುನೇರಿ ಮಸೀದಿ. ರಾಜೀವ್ ಚೌಕ್ ಹತ್ರ ಮಧ್ಯಾಹ್ನ ಕಾಣಿಸಿಕೊಂಡ ಈ ಕಾರು ಮಧ್ಯಾಹ್ನ 3:15 ಮಸೀದಿ ತಲುಪಿದೆ. ಇಲ್ಲೂ ಕೂಡ ಈತ ನಿಧಾನವಾಗಿ ಹೋಗಿದ್ದಾನೆ. ಯಾಕಂದ್ರೆ ಈ ರಾಜೀವ್ ಚೌಕ್ ಸುನೇರಿ ಮಸೀದಿಗೂ ಜಸ್ಟ್ 6-7 ಕಿಲೋಮೀಟರ್ ಅಂತರ ಮಾತ್ರ. ಕಾರಲ್ಲಿ ದಿಲ್ಲಿಯ ಟ್ರಾಫಿಕ್ನಲ್ಲಿ ಹೆಚ್ಚಂದ್ರೆ ಒಂದು 20-25 ನಿಮಿಷ. ಆದ್ರೆ ಇವನು ಡಬಲ್ 3/4 ಗಂಟೆ ತಗೊಂಡಿದ್ದಾನೆ. ಸ್ಲೋ ಹೌದಾ ಬೇಡವಾ ಅಂತ ಹೋಗಿದ್ದಾನೆ. ರೆಡ್ ಫೋರ್ಟ್ ಹತ್ತಿರದಲ್ಲೇ ಇರೋ ಈ ಸುನೇರಿ ಮಸೀದಿಗೆ ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾನೆ. ಈ ಸುನೇರಿ ಮಸೀದಿ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಇದು 18ನೇ ಶತಮಾನದ ಆರಂಭದಲ್ಲಿ ನಿರ್ಮಾಣ ಆಗಿದ್ದ ಮಸೀದಿ. ಮೊಘಲ್ ಚಕ್ರವರ್ತಿ ಮಹಮ್ಮದ್ ಶಾ ಇದನ್ನು ನಿರ್ಮಾಣ ಮಾಡಿತು. ಈ ಹಿಂದೆ 1739ರಲ್ಲಿ ಪರ್ಷಿಯನ್ ದೊರೆ ದಿಲ್ಲಿ ಮೇಲೆ ಆಕ್ರಮಣ ಮಾಡಿದಾಗ ಇದೇ ಮಸೀದಿಗೆ ಭೇಟಿ ಕೊಡ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ನಿಂತ್ಕೊಂಡೇ ಇಡೀ ದಿಲ್ಲಿಯನ್ನ ಲೂಟಿ ಮಾಡಿ ಅಂತ ಕರೆ ಕೊಡ್ತಾನೆ. ಇಡೀ ದಿಲ್ಲಿ ಅವತ್ತು ನರಕ ಆಗಿತ್ತು. ಅಪಾರ ಜೀವಹಾನಿ, ಆಸ್ತಿ ಪಾಸ್ತಿ ಹಾನಿ ಆಯಿತು. ಇಲ್ಲಿಂದ ಹೊರಟ ನಾದಿರ್ ಶಾನ ಸೇನೆ ಹಿಂದೂ ಮುಸ್ಲಿಂ ಎಲ್ಲರೂ ಇದ್ದಂತಹ ಚಾಂದಿನಿ ಚೌಕ್, ದರಿಬಾ ಕಲನ್, ಫತೇಪುರಿ, ಫೈಜ್ ಬಜಾರ್, ಹೌಸ್ ಕಾಜೆ, ಜೋಹರಿ ಬಜಾರ್, ಲಾಹೋರಿ, ಅಜ್ಮೇರಿ ಮತ್ತು ಕಾಬೂಲಿ ಗೇಟ್ಗಳ ಮೇಲೆ ದಾಳಿ ಮಾಡ್ತಾರೆ. ನಿರಾಯುಧರ ಮೇಲೆ ದಾಳಿ ಮಾಡಿರ್ತಾರೆ. ಇದೇ ಜಾಗದಲ್ಲಿ ನಿಂತುಕೊಂಡೇ ನಾದಿರ್ ಶಾ ದಿಲ್ಲಿ ನಾಶಕ್ಕೆ ಆದೇಶ ಕೊಟ್ಟಿದ್ದ. ಸೊ ಆ ಮಸೀದಿಗೆ ಈತ 3:15 ಕಾರ್ ನುಗ್ಗಿಸ್ತಾನೆ. ಸುಮಾರು 3:19 ಹೊತ್ತಿಗೆ ಪಾರ್ಕಿಂಗ್ ಏರಿಯಾಗೆ ಬರ್ತಾನೆ. ಅಲ್ಲಿಂದ ಈ ಕಾರು ನೆಕ್ಸ್ಟ್ 3 ಗಂಟೆ ಅಲುಗಾಡಲ್ಲ. 6 ಗಂಟೆ 25 ನಿಮಿಷ ತನಕ ಅಲ್ಲೇ ಇರ್ತಾನೆ. ಮಾಹಿತಿ ಪ್ರಕಾರ ಈತ ಒಂದೇ ಒಂದು ಸಲವೂ ಅಲ್ಲಿಂದ ಹೊರಗೆ ಬರೋಲ್ಲ. ಒಳಗೆ ಅದೇನು ಮಾಡ್ತಿದ್ನೋ, ಮಲಗಿದ್ನೋ, ಅಳ್ತಾ ಇದ್ನೋ, ಅಥವಾ ಯಾರದ್ದೋ ಸೂಚನೆ ಬರೋಕ್ಕೋಸ್ಕರ ಕಾಯ್ತಾ ಇದ್ನೋ, ಅಥವಾ ತಪ್ಪಿಸ್ಕೊಳ್ತೀನಿ ಅಂತ ಇದ್ನೋ, ಅಯ್ಯೋ ನಾನು ಸಾಯಲ್ಲ ಅಂತ ಅನಿಸ್ಬಿಡ್ತೋ ಏನಂತ ಗೊತ್ತಿಲ್ಲ. ಸಂಜೆ ತನಕ ಆ I-20 ಕಾರಲ್ಲೇ ಕೂತಿರ್ತಾನೆ. ಅದಾದಮೇಲೆ 6:25 ಏನಾದರೂ ಆಗಲಿ ಅಂತ ಹೊರಡೋ ಮನಸ್ಸು ಮಾಡ್ತಾನೆ. ಅಲ್ಲಿಂದ ಸೀದಾ ಕಾರ್ ಎತ್ಕೊಂಡು ಹೈವೇಗೆ ಇಳಿಸ್ತಾನೆ. ಇಲ್ಲಿ ಘಟನೆ ನಡೆದ ಸ್ಥಳಕ್ಕೂ ಈ ಮಸೀದಿಗೂ ತುಂಬ ಅಂತರ ಇಲ್ಲ. ನಡ್ಕೊಂಡು ಹೋದರೂ 10 ನಿಮಿಷದೊಳಗಡೆ ರೀಚ್ ಆಗ್ಬೋದು. ಆದರೆ ಈತ ಅಲ್ಲಿಂದ ಕಾರಲ್ಲಿ ಬರೋದಕ್ಕೆ 25 ನಿಮಿಷ ತಗೊಂಡಿದ್ದಾನೆ. ಸ್ಫೋಟ ಸಂಭವಿಸೋ ಕೊನೆ 25 ನಿಮಿಷ ಇರೋ ಟೈಮ್ನಲ್ಲಿ ಒಂದು ಕಡೆ ಯೂಟರ್ನ್ ಬೇರೆ ತಗೊಂಡಿದ್ದಾನೆ. ಮೊದಲು ತುಂಬ ಜನ ಸಂದಣಿ ಇರೋ ಚಾಂದಿನಿ ಚೌಕ್ ಕಡೆಗೆ ಚಲಿಸ್ತಿರೋದು ಕಂಡುಬಂತು. ಆದರೆ ಅದಾದಮೇಲೆ ಕೆಂಪುಕೋಟೆ ಕಡೆಗೆ ಹೋಗೋಕೆ ಮತ್ತೆ ಯೂಟರ್ನ್ ತಗೊಂಡಿದ್ದಾನೆ. ಸೊ ಸ್ನೇಹಿತರೆ, ಫೈನಲಿ ತನ್ನ ಟಾರ್ಗೆಟ್ ಕೆಂಪುಕೋಟೆನೇ ಆಗಿತ್ತು ಅನ್ನೋದಕ್ಕೆ ಇದೇ ಕಾರಣ. ತಿರ್ಸ್ಕೊಂಡ್ ಬಂದಿರ್ತಾನೆ ಆ ಕಡೆಗೂ ವಾಪಸ್. ಯಾಕಂದರೆ ಈತ ಜೈನ್ ಮಂದಿರ್, ಚಾಂದಿನಿ ಚೌಕ್ ಮತ್ತು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಎಲ್ಲವನ್ನ ದಾಟ್ಕೊಂಡು ಹೋಗಿದ್ದಾನೆ. ಆತ ಅಟ್ಯಾಕ್ ಮಾಡಬೇಕು, ಎಲ್ಲಾದರೂ ಮಾಡಿದ್ರೆ ಪರವಾಗಿಲ್ಲ, ಡ್ಯಾಮೇಜ್ ಆಗಬೇಕು ಅಂತ ಹೇಳಿದ್ರೆ ಆ ಜಾಗಗಳಲ್ಲೂ ಮಾಡ್ಬೋದಾಗಿತ್ತು. ಯಾಕಂದರೆ ರೋಡ್ ಸೈಡ್ನಲ್ಲೇ ಇದ್ವು, ನುಗ್ಗಿಸ್ಬೋದಾಗಿತ್ತು ಆತ ಕಾರನ್ನು ಅಲ್ಲೂ ಕೂಡ. ಆದರೆ ಈತ ಸುಭಾಷ್ ಮಾರ್ಗಕ್ಕೆ ಹೋಗಿದ್ದಾನೆ. ಇಲ್ಲಿ ಯಾಕಂದರೆ ರೆಡ್ ಫೋರ್ಟ್ಗೆ ಈ ಮಾರ್ಗ ತುಂಬ ಹತ್ತಿರ ಆಗುತ್ತೆ. ಅಂದರೆ ಪ್ರೈವೇಟ್ ಕಾರುಗಳು ತೀರಾ ಹತ್ತಿರಕ್ಕೆ ಹೋಗಬಹುದಾದ ಜಾಗ ಅಂದರೆ ಅದು ಇದೇ ರಸ್ತೆ. ಸೊ ಅದೇ ರಸ್ತೆಗೆ ಈತ ಬರೋ ಪ್ರಯತ್ನ ಮಾಡಿದ್ದಾನೆ. ಆದರೆ ಮೆಟ್ರೋ ಸ್ಟೇಷನ್ನ ಮೊದಲನೇ ಗೇಟ್ಗೆ ಬರ್ತಾ ಇದ್ದ ಹಾಗೆ ಆತ ತನ್ನ ನಿರ್ಧಾರವನ್ನು ಬದಲಿಸಿದಂಗೆ ಕಾಣಿಸ್ತಾ ಇದೆ. ಸಂಜೆಯಾಗಿದ್ದರಿಂದ ಜನದಟ್ಟಣೆ ಹೆಚ್ಚಾಗಿತ್ತು, ಮುಂದೆ ಟ್ರಾಫಿಕ್ ಇತ್ತು. ಸೊ ನಿಧಾನವಾಗಿ ಟ್ರಾಫಿಕ್ ಬಳಿಗೆ ಬಂದಿದ್ದಾನೆ. ಕರೆಕ್ಟಾಗಿ 6:25 ಆ ಕಾರು ಸ್ಲೋಲಿ ಮೂವ್ ಆಗಿದೆ. ಅಷ್ಟೇ, ಕೆಂಪುಕೋಟೆಯೇ ನಡುಗೋ ರೀತಿಯಲ್ಲಿ ಸ್ಫೋಟ ಆಗಿದೆ. 6:52 ಆದ ಸ್ಫೋಟದ ಪರಿಣಾಮಗಳು 38 ನಿಮಿಷ ತನಕ ಕಮ್ಮಿ ಆಗಿರಲಿಲ್ಲ. ಬೆಂಕಿ ಹತ್ಕೊಂಡ್ಬಿಟ್ಟಿತ್ತೆಲ್ಲ ಕಡೆ. ಅಕ್ಕಪಕ್ಕದ ವಾಹನಗಳೆಲ್ಲ ಉರಿತಾ ಇದ್ವು. ಸ್ಫೋಟದ ಇಂಪ್ಯಾಕ್ಟ್ 500 ಮೀಟರ್ ರೇಡಿಯಸ್ ತನಕ ಹರಡ್ತು. ಸಿಸ್ಗಂಜ್ ಗುರುದ್ವಾರ ಬಳಿಯಲ್ಲಿರೋ ಮನೆಗಳಿಗೂ ಡ್ಯಾಮೇಜ್ ಆಯಿತು. 7:10 ಸುಮಾರಿಗೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ದಿಲ್ಲಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಬೆಂಕಿ ನಂದಿಸೋ ಕೆಲಸ ಶುರುವಾಯಿತು. 7:29 ತನಕವೂ ಇದು ಮುಂದುವರಿತು. ನಂತರ ಈ ಜಾಗಕ್ಕೆ ಫೊರೆನ್ಸಿಕ್ ತಂಡ, ತನಿಖಾ ತಂಡಗಳು ಕೂಡ ನುಗ್ಗಿದ್ರು. ಅಲ್ಲೆಲ್ಲ ಸ್ಯಾಂಪಲ್ಸನ್ನು ರಿಕವರ್ ಮಾಡಿಕೊಂಡ್ರು. ಸ್ಫೋಟದ ಸ್ಥಳದಲ್ಲಿ ಜೀವಂತ ಮದ್ದುಗುಂಡುಗಳು, 2 ಕಾರ್ಟ್ರಿಜ್ ಸೇರಿದ ಹಾಗೆ ಸುಮಾರು 40ಕ್ಕೂ ಅಧಿಕ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಲಾಯಿತು.
ಇಲ್ಲಿ ಈತ ಇದೇ ಜಾಗದಲ್ಲಿ ದಾಳಿ ಮಾಡೋಕ್ಕೂ ಕೂಡ ಏನು ಕಾರಣನೋ ವಿಶ್ಲೇಷಣೆ ನಡೀತಾ ಇದೆ. ಪೊಲೀಸರು ಹೇಳಿದ್ದಾರೆ ಏನಂದ್ರೆ ಅತ್ಯಂತ ಜನನಿಬಿಡ ಸ್ಥಳವಾಗಿರೋದ್ರಿಂದ, ಸಮೀಪವೇ ದಿಲ್ಲಿ ಮೆಟ್ರೋ ನಿಲ್ದಾಣ ಕೂಡ ಇದ್ದು ಹೆವಿ ಟ್ರಾಫಿಕ್ ಇರೋ ಕಾರಣ ತುಂಬಾ ಜನ ಅಲ್ಲಿ ಸೇರೋದ್ರಿಂದ ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು ಅಂತ. ಚಾಂದಿನಿ ಚೌಕ್, ಜಾಮಾ ಮಸೀದಿ, ಹಳೆ ದಿಲ್ಲಿ ರೈಲ್ವೆ ಸ್ಟೇಷನ್ಗೆ ಇದು ತುಂಬಾ ಕ್ಲೋಸ್ ಆಗಿದೆ, ಹೀಗಾಗಿ ಇದೇ ಜಾಗವನ್ನ ಈತ ಸೆಲೆಕ್ಟ್ ಮಾಡಿದ್ದಾನೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ಇನ್ನೂ ಕೆಲವರ ಪ್ರಕಾರ ಆತ ಇನ್ನೂ ಹೈ ಪ್ರೊಫೈಲ್ ಟಾರ್ಗೆಟ್ಗಳನ್ನ ಹಿಟ್ ಮಾಡ್ಬೋದಾಗಿತ್ತು. ಹೆಂಗೋ ಆತ್ಮಾಹುತಿ ದಾಳಿಕೋರ, ತನ್ನ ತಾನು ಪ್ರಾಣ ತೆಕ್ಕೊಳ್ಳೋಕೆ ಬಂದಿರೋನು, ಇವನು ಹೋಗಿ ಯಾವುದಾದ್ರೂ ಹೈ ಪ್ರೊಫೈಲ್ ಟಾರ್ಗೆಟ್ಗಳಿಗೆ, ಅಲ್ಲಿ ಎಲ್ಲವೂ ಇತ್ತಲ್ವ, ಅಲ್ಲಿ ಪ್ರಧಾನಮಂತ್ರಿಗಳ ಮನೆಯಿಂದ ಹಿಡಿದು ಎಲ್ಲ ರೀತಿ ಹೈ ಪ್ರೊಫೈಲ್ ಸ್ಪಾಟ್ಗಳಿದ್ವು ದಿಲ್ಲಿಯಲ್ಲಿ, ಸಿಕ್ಕಾಪಟ್ಟೆ ಇದಾವೆ. ಪಾರ್ಲಿಮೆಂಟು, ಸುಪ್ರೀಂ ಕೋರ್ಟು, ಯಾವುದು ಬೇಕು ನಿಮಗೆ ಎಲ್ಲ ದಿಲ್ಲಿಯಲ್ಲಿ ಸಿಗುತ್ತೆ. ಆತ ಹೆಂಗೂ ಪ್ರಾಣ ಕಳ್ಕೊಳ್ಳೋಕೆ ರೆಡಿಯಾಗಿ ಬಂದಿರೋನು, ಕಾರನ್ನು ಹೋಗಿ ಎಲ್ಲಿಗಾದರೂ ಕ್ರ್ಯಾಶ್ ಮಾಡ್ಬೋದಾಗಿತ್ತು, ಗುದ್ಬೋದಾಗಿತ್ತು, ನುಗ್ಗಿಸ್ಬೋದಾಗಿತ್ತು, ಆ ರೀತಿ ಸ್ಫೋಟವನ್ನು ಮಾಡ್ಬೋದಾಗಿತ್ತು, ಇನ್ನೂ ಹೈ ಇಂಪ್ಯಾಕ್ಟನ್ನು ಆತ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಆದರೆ ಇದು ರೋಡಲ್ಲಿ ಆಗಿ ಹೋಗಿದೆ ಇದು. ಹಾಗಾಗಿ ಆತ ಇನ್ನೂ ಗೊಂದಲದಲ್ಲಿರುವಾಗಲೇ ಎಲ್ಲಿ ಹೊಡಿಲಿ, ಹೆಂಗೆ ಹೊಡಿಲಿ, ಅಯ್ಯೋ ನಾನು ಹೋಗ್ಬಿಡ್ತೀನಿ ಅನ್ನೋ ಗೊಂದಲದಲ್ಲಿ ಇರುವಾಗಲೇ ಆತ ನರ್ವಸ್ ಆಗಿದ್ದಾಗ, ಹೆದರ್ಕೊಂಡಿದ್ದಾಗ, ಬಹುಶಃ ಆತ ತಯಾರು ಮಾಡಿ ಹಿಡ್ಕೊಂಬಂದಿದ್ದ ಆ ಸ್ಫೋಟಕದಲ್ಲಿ ಏನಾದರೂ ಸಮಸ್ಯೆ ಆಗಿ, ಅಥವಾ ಆತ ಟೈಮ್ ಏನಾದ್ರು ಸೆಟ್ ಮಾಡಿದ್ದು ಅದು ಡಿಟೋನೇಟ್ ಆಗಿ ಈ ಸ್ಫೋಟ ಆಗಿ ಹೋಗಿದೆಯಾ, ಪ್ಲ್ಯಾಂಡ್ ಜಾಗದಲ್ಲಿ ಆಗದೆ ದಾರಿ ಮಧ್ಯೆ ಆಗೋಯ್ತಾ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಇಲ್ಲಿ. ಸದ್ಯಕ್ಕೆ ಇದಿಷ್ಟು ಮಾಹಿತಿ ಸಿಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಒಂದೊಂದೇ ರೋಚಕ ತಿರುವುಗಳು ಈ ಪ್ರಕರಣಕ್ಕೆ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನೂ ಮುಗಿದಿಲ್ಲ. ಉಗ್ರರನ್ನ ಬೇಟೆಯಾಡೋ ಕಾರ್ಯಾಚರಣೆ ಮುಂದುವರೆದಿದೆ. ಯಾಕಂದ್ರೆ ಎಲ್ಲರೂ ಸಿಕ್ಕಿಲ್ಲ, ಇನ್ನೂ ಕೂಡ ಸ್ಫೋಟಕ ತುಂಬಿರೋ ಕಾರುಗಳು ಓಡಾಡ್ತಿವೆ ಅನ್ನೋ ಆಘಾತಕಾರಿ ಮಾಹಿತಿ ಕೂಡ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ಅದರ ಪ್ರತ್ಯೇಕ ವರದಿ ಕೂಡ ನಿಮ್ಮ ಮುಂದೆ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇರೋರು, ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಕೂಡ ನೀವು ಆಸಕ್ತರು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.